ನಾನು ನನ್ನ ಹೇರ್ ಸ್ಟೈಲ್ ನೋಡೋಣ ಅಂತ ನೋಡ್ತಿದ್ದೀನಿ. ನನ್ನ ಹೇರ್ ಸ್ಟೈಲ್ ಚೆನ್ನಾಗಿದೆ ಅಲ್ಲ, ನನಗೊಂಥರ ಇಷ್ಟ ಆಯಿತು ಆ್ಯಕ್ಚುಲಿ ನನಗೆ 2022-23 ಆವಾಗಿಂದನೂ ಬಫ್ ಕಟ್ ಮಾಡಿಸ್ಕೊಬೇಕು ಮುಂಚೆನೂ ಇದೆ, ಬಟ್ ಅದಕ್ಕೆಲ್ಲ ಅಲೋ ಇರಲಿಲ್ಲ. ಬಟ್ ದೇವ್ರ ದಯದಿಂದ ಏನೋ ಆಗಿ ಚೆನ್ನಾಗಿದೆ ಅಂತ ನನ್ನ ಹೇರ್ ಸ್ಟೈಲ್ ನನಗೆ ತುಂಬ ಇಷ್ಟ ಆಯಿತು. ಬಟ್ ಇನ್ನು ಇಲ್ಲಿಗೆ ಬಂದಾಗ ಸ್ಟೆಪ್ ಬೈ ಸ್ಟೆಪ್ ಹೇಗೆ ಬರುತ್ತೆ ಅನ್ನೋದನ್ನ ನೋಡಬೇಕು. ಚೆನ್ನಾಗಿದೆ, ನನಗೆ ತುಂಬ ಇಷ್ಟ ಆಯಿತು. ಕ್ಯೂಟಲ್ಲ? ನಾನಿವತ್ತು ಏನೋ ಹೇಳೋಣ ಅಂದ್ಕೊಂಡಿದ್ದೆ. ಇನ್ನೊಂದೇನು ಅಂತಂದರೆ 2026 ಅಲ್ವಾ ಇವಾಗ. ಇಲ್ಲಿವರೆಗೂ ನಾನು ಪಾರ್ಲರ್ಗೆ ಅಂದರೆ ಈಗ ನಾನು ಐಬ್ರೋ ಮಾಡಿಸೋದಕ್ಕಾಗಲಿ, ಹೇರ್ ಸ್ಟೈಲ್ ಏರ್ ಕರ್ಲಿ ಅದು ಇದು ಮಾಡಿಸೋದಕ್ಕಾಗಲಿ, ಫೇಶಿಯಲ್ ಏನಕ್ಕೂ ವ್ಯಾಕ್ಸಿನ್ನು ಏನಕ್ಕೆ ಅಂದರೆ ಏನಕ್ಕೂ ನಾನು ಮಾಡಿಸಿಲ್ಲ. ಜಸ್ಟ್ ಒನ್ ಟೈಮ್ ಮಾತ್ರ ಕಾಲೇಜ್ ಡೇಸಲ್ಲಿ ಕಲರಿಂಗ್ ಮಾಡಿಸೋದು ನಂಗೆ ತುಂಬ ಇಷ್ಟ ಆಗ್ತಿತ್ತು. ಸೊ ಆವಾಗ ಒಂದು ಸರಿ ಕೇಳೋಕ್ಕೆ ಅಂತ ಹೋದೆ. ಆಲ್ರೆಡಿ ಗೊತ್ತು ಇದೆ ಮಾಡಿಸ್ಕೊಳ್ಳೋಣ ಹೆಂಗೆ ಏನು ಅಂತ. ಬಟ್ ನನಗೆ ಡೌಟ್ ಆಗ್ತಿತ್ತು, ನನ್ನ ಫೇಸ್ಗೆ ಗೋಲ್ಡ್ ಕಲರ್ ಮ್ಯಾಚ್ ಆಗುತ್ತೆ. ಯಾಕಂದರೆ ಆಲ್ರೆಡಿ ನಾನು ಸ್ವಲ್ಪ ಮೆಹಂದಿ ಹಾಕಿದಾಗ ಯಾವ ಕಲರ್ ಬರುತ್ತೆ ಒಂಥರ ಆರೆಂಜ್ ಆ್ಯಂಡ್ ಗೋಲ್ಡ್ ಆ ಥರ ಕಲರ್ ಆ್ಯಕ್ಚುಲಿ ನನ್ನ ಹೇರ್ ಇರೋದು. ಮೆಹಂದಿನ ಹಚ್ಕೊತಾ ಇರ್ತೀನಲ್ಲ, ಸೊ ಅದೇ ಕಲರೇ ಬರುತ್ತೆ ನನಗೆ ಯಾವ ಕಲರ್ ಸೆಟ್ ಆಗುತ್ತೆ ನನಗೆ ನಿಜ ಐಡಿಯಾ ಇರ್ತಾಯಿರಲಿಲ್ಲ. ಚೆನ್ನಾಗಿಲ್ಲ ಅಂದರೆ ಏನು ಅಂತ. ಅಲ್ಲಿ ಹೋಗಿ ಕುತ್ಕೊಂಡ್ಮೇಲೆ ಒಂಥರ ಅನಿಸ್ಬಿಡ್ತು. ಮತ್ತೆ ಮಾಡ್ಸೋಕೆ ಹೋಗಿ ಅಂದರೆ ಮಾಡಿಸ್ಕೊಂಡಿಲ್ಲ. ಸರಿ ಬರ್ತೀನಿ ಅಂದ್ಬಿಟ್ಟು ಅಂದರೆ ಅಮೌಂಟ್ ಪ್ರೈಸಸ್ ಎಲ್ಲ ಎಷ್ಟು ಅಂತ ಕೇಳ್ಕೊಂಡು ವಾಪಸ್ ಬಂದಿದ್ದಷ್ಟೇ. ಇದುವರೆಗೂ ನಾನು ಮಾಡಿಸ್ಲೇ ಇಲ್ಲ, ಹೋಗಲೇ ಇಲ್ಲ. ನಮ್ಮ ಅಕ್ಕ ಅವರು ಐಬ್ರೋ ಮಾಡಿಸೋದಕ್ಕೆ ಅಂತ ಹೋದಾಗ ಔಟ್ಸೈಡ್ ನಿಂತಿದ್ದೀನಿ ಅಷ್ಟೇ, ನಮ್ಮ ಮನೆ ಸೈಡೆ. ಅದು ಬಿಟ್ಟು ನಾನು ಇದುವರೆಗೂ ಹೋಗಿ ಇವಾಗಲೂ ಕೇಳಿದ್ರೆ ಅದರದ್ದು ಪ್ರೈಸಸ್ಸು ಏನೇನು ಇರುತ್ತೆ ಅನ್ನೋದು ನಿಜ ನನಗೆ ಗೊತ್ತಿಲ್ಲ ಅಷ್ಟೇ.